60 ದಿನಗಳಿಂದ ಮರ್ಡರ್ ಕೇಸ್ನಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಈಗ ಇರುವ ಒಂದೇ ಒಂದು ಬಯಕೆ, ಬೇಡಿಕೆ, ತಪನೆ ಏನೇನು ಹೇಳ್ತಿರಲ್ಲ, ಅದಂದರೆ ಮನೆಯದೊಂದು ಊಟ ಮಾಡಬೇಕು ಅಂತ. ಮನೆ ಊಟ ಮಾಡಬೇಕು. ಕನಸು ಈಡೇರ್ತಾ ಇಲ್ಲ, ಆಸೆ ಕೈಗೂಡ್ತಾ ಇಲ್ಲ. ಸೆಷನ್ಸ್ ಕೋರ್ಟ್ ಆಯಿತು, ಹೈಕೋರ್ಟ್ ಆಯಿತು. ಅವ್ರು ಹೇಳೋದು ಜೈಲು ಅಧಿಕಾರಿಗಳನ್ನು ಕೇಳ್ರಿ ಫಸ್ಟು ಅಂತ. ಜೈಲು ಅಧಿಕಾರಿಗಳಿಗೆ ಕೇಳಿದ್ರೆ ಕಡ್ಡಿ ಮುರಿದಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ನೋ, ಸಾಧ್ಯ ಇಲ್ಲ, ಮನೆ ಊಟದ ಅವಶ್ಯಕತೆನೇ ಇಲ್ಲ ಈ ಮನುಷ್ಯನಿಗೆ ಅಂತ. ಸೆಪ್ಟೆಂಬರ್ 5ಕ್ಕೆ ಹೈಕೋರ್ಟ್ನಲ್ಲಿ ಮುಂದಿನ ವಿಚಾರಣೆ. ಅಲ್ಲಿ ತನಕ ಅಂತೂ ಇಲ್ಲ. ಈಗ ಜೈಲಧಿಕಾರಿಗಳ ಮಾತು ಮೀರಿ, ಜೈಲಧಿಕಾರಿಗಳ ಸಲಹೆಯನ್ನು ಕಡೆಗಣಿಸಿ ಹೈಕೋರ್ಟ್ ಏನಾದ್ರು ಆದೇಶ ಕೊಟ್ಟರೆ ಸೆಪ್ಟೆಂಬರ್ 5ರ ನಂತರ ಮನೆ ಊಟ ಸಿಗಬಹುದು. ಆಗಸ್ಟ್ 14ಕ್ಕೆ ಮನೆ ಊಟ ಕೊಡಬೇಕು ಅಂತ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನು ಜೈಲ್ DGP, ಕಾರಾಗೃಹದ DGP ಮಾಲಿನಿ ಕೃಷ್ಣಮೂರ್ತಿ ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿ ಹೈಕೋರ್ಟಿಗೆ ರಿಪೋರ್ಟು ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ಆಬ್ಜೆಕ್ಟ್ ಮಾಡೋದಕ್ಕೆ ದರ್ಶನ್ ಪರ ವಕೀಲರು ಸಮಯ ಕೇಳಿದ್ರು. ಸರಿ, ಟೈಮ್ ತಗೊಳ್ಳಿ, ಮುಂದಿನ ತಿಂಗಳು 5ನೇ ತಾರೀಕಿಗೆ ವಿಚಾರಣೆ ಮಾಡ್ತೀವಿ ಅಂತ ಕೋರ್ಟ್ ಹೇಳಿದೆ. ಏನಿದೆ ರಿಪೋರ್ಟಲ್ಲಿ? ರಿಪೋರ್ಟ್ನಲ್ಲಿ ಹೇಳೋದು, ಜುಲೈ 16ಕ್ಕೆ ಆರ್ಥೋಪಿಡಿಕ್ ಸಮಸ್ಯೆ ಆಗಿತ್ತು, ಮೂಳೆದೇನ ಸಮಸ್ಯೆ ಆಗಿತ್ತು, ಚಿಕಿತ್ಸೆ ಕೊಡಿಸಿದ್ದೀವಿ. ಯಾವುದೇ ರೀತಿಯ ವಿಷಾಹಾರ ಅಂದರೆ ಆಹಾರದಲ್ಲಿ ವಿಷ ಅನ್ಕೋಬೇಡಿ, ಫುಡ್ ಪಾಯ್ಸನಿಂಗ್, ವಿಷಾಹಾರ ಸಮಸ್ಯೆಯ ಬಗ್ಗೆ ಅವರು ಕಂಪ್ಲೇಂಟ್ ಮಾಡಿಲ್ಲ. ಜುಲೈ 17ಕ್ಕೆ ವೈರಲ್ ಜ್ವರ ಬಂದಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ. ಜುಲೈ 22ಕ್ಕೆ ವೈದ್ಯಕೀಯ ಪರೀಕ್ಷೆಯಾಗಿದೆ. ಪರೀಕ್ಷೆಯ ಸಂದರ್ಭದಲ್ಲಿ ಬ್ಯಾಕ್ ಪೇನ್ ಇತ್ತು ಅಂತ ಹೇಳಿದ್ರು, ಅದಕ್ಕೂ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಆರೋಪಿಗಳಿಗೆ ವೈದ್ಯರ ಸಲಹೆಯ ಮೇರೆಗೆ ಮನೆಯೂಟ ಕೊಡಬಹುದು. ದರ್ಶನ್ಗೆ ವೈದ್ಯರು ಮನೆಯೂಟ ಕೊಡಬೇಕು ಅಂತೇನು ಸಲಹೆ ಕೊಟ್ಟಿಲ್ಲ, ಆದ್ದರಿಂದ ಮನೆ ಊಟ ಕೊಡೋದಕ್ಕೆ ಬರೋದಿಲ್ಲ. ವೈದ್ಯರ ಸಲಹೆಯ ಮೇರೆಗೆ ಜುಲೈನಲ್ಲಿ 10 ದಿವಸ ಪೌಷ್ಟಿಕ ಆಹಾರ ಕೊಟ್ಟಿದ್ದೀವಿ. 10 ದಿವಸ ಹಾಲು, ಮೊಟ್ಟೆ, ಬ್ರೆಡ್ಡು, ಕ್ಯಾಲ್ಸಿಯಂ, ವಿಟಮಿನ್ನ ಸಪ್ಲಿಮೆಂಟ್ ಕೊಟ್ಟಿದ್ದೀವಿ. ವೈದ್ಯರ ಸಲಹೆಯ ಮೇರೆಗೆ ಆಗಸ್ಟ್ 1ರಿಂದ 15 ದಿನ ಬ್ರೆಡ್ಡು, ಹಾಲು, ಮೊಟ್ಟೆ ಕೊಟ್ಟಿದ್ದೀವಿ. ನಟ ದರ್ಶನ್ ಕೊಲೆ ಆರೋಪಿ, ಆದ್ದರಿಂದ ಮನೆಯೂಟದ ಮನವಿಯನ್ನು ತಿರಸ್ಕರಿಸಲಾಗಿದೆ ಅಂತ ಕಾರಾಗೃಹ DGP ಹೈಕೋರ್ಟಿಗೆ ಕೊಟ್ಟಿರುವ ಅಫಿಡವಿಟ್ ಇದು. 5ನೇ ತಾರೀಕಿಗೆ ಏನಾಗುತ್ತೆ ಅನ್ನೋದನ್ನು ಆವಾಗ ಅಪ್ಡೇಟ್ ಮಾಡ್ತೀವಿ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.